ಇವತ್ತು 2 ಸೂಪರ್ ಹೆಲ್ದಿ ಬ್ರೇಕ್ಫಾಸ್ಟ್ ಮಾಡೋಣ. ನಾವು ಈ ಬ್ರೇಕ್ಫಾಸ್ಟ್ನ ಒಂದು ಸುಮಾರು 4-5 ವರ್ಷದಿಂದ ತಿಂತಾ ಇದ್ದೀವಿ. ಸೊ ಇದು ಫುಲ್ ಹೈ ಪ್ರೋಟೀನ್ ಇರುತ್ತೆ, ಸಖತ್ ನ್ಯೂಟ್ರಿಷಸ್ಸು, ಆಮೇಲೆ ಸಖತ್ ಬೇಗನೂ ಮಾಡ್ಕೊಳ್ಬೋದು. ನಿಮ್ಮಲ್ಲಿ ಯಾರನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಇದೇ ಥರ ಎಷ್ಟೊಂದು ಹೆಲ್ದಿ ವೀಡಿಯೋಸ್ ಮಾಡ್ತೀನಿ ಮುಂದೆ. ಇದನ್ನು ಶುರು ಮಾಡೋಕ್ಕಿಂತ ಮುಂಚೆ ಫಸ್ಟು ಇವಾಗ ಓಟ್ಸ್ ಸ್ಮೂದಿ ಸ್ಟಾರ್ಟ್ ಮಾಡೋಣ. ಫಸ್ಟು ಮೊದಲು ಒಂದು ಬೌಲು ಇಲ್ಲಾಂದ್ರೆ ಒಂದು ಮಿಕ್ಸಿ ಜಾರ್ನಲ್ಲಿ ಸ್ವಲ್ಪ ಇಂಗ್ರೀಡಿಯೆಂಟ್ಸ್ನ ನೆನೆಸ್ಬೇಕು. ಫಸ್ಟ್ ಒಂದು 1/4 ಕಪ್ ಅಷ್ಟು ರೋಲ್ಡ್ ಓಟ್ಸ್ ತಗೊಳ್ಳೋಣ. ಕ್ವಿಕ್ ಓಟ್ಸ್ ಕೂಡ ಉಪಯೋಗಿಸ್ಬೋದು, ಬಟ್ ರೋಲ್ಡ್ ಓಟ್ಸ್ ಕ್ವಿಕ್ ಓಟ್ಸ್ಗಿಂತ ಒಳ್ಳೆಯದು. ಓಟ್ಸ್ ಸಖತ್ ಒಳ್ಳೆಯದು, ಸಾಕಷ್ಟು ಪ್ರೋಟೀನು ಮತ್ತು ಮಿನರಲ್ಸ್ ಇರುತ್ತೆ, ಜೊತೆಗೆ ಸಾಕಷ್ಟು ಎನರ್ಜಿ ಕೊಡುತ್ತೆ. ಆಮೇಲೆ ಸುಮಾರು 4 5 ಗಂಟೆ ಕಾಲ ಹಸಿವಾಗೋದಿಲ್ಲ. ಸೊ ಜಂಕ್ ಫುಡ್ ತಿನ್ನೋದು ತಪ್ಪಿಸುತ್ತೆ. ಅದಾದಮೇಲೆ ಇದಕ್ಕೆ 1 2 ಚಮಚ ಅಷ್ಟು ಚಿಯಾ ಸೀಡ್ಸ್ ಆ್ಯಡ್ ಮಾಡೋಣ. ಚಿಯಾ ಸೀಡ್ಸು ಸಖತ್ ಒಳ್ಳೆ ಸೂಪರ್ ಫುಡ್ಡು. ಇದ್ರಾಗೆ ಸಖತ್ ಹೈ ಫೈಬರು, ಪ್ರೋಟೀನ್ ಕಂಟೆಂಟು ಇರುತ್ತೆ. ನಾವೆಲ್ಲರೂ ನಮ್ಮ ಅಡುಗೆನಲ್ಲಿ ಚಿಯಾ ಸೀಡ್ಸ್ನ ಜಾಸ್ತಿ ಬಳಸಬೇಕು. ನಾನು ಕೆಲವು ಸತಿ ಇದನ್ನ ಅಕ್ಕಿ ರೊಟ್ಟಿ, ರಾಗಿ ರೊಟ್ಟಿಗೆ ಹಾಕಿ ಬಳಸ್ತೀನಿ. ಇಲ್ಲ ಅಂದರೆ ಸಿಂಪಲ್ ಆಗಿ ಹಾಲು ಇಲ್ಲಾಂದರೆ ಕಾಯಿ ಹಾಲಲ್ಲಿ ಚಿಯಾ ಸೀಡ್ಸ್ನ ನೆನೆಸ್ಬಿಟ್ಟು ಯಾವುದೋ ಒಂದು ಹಣ್ಣು ಜೊತೆ ತಿನ್ನೋಕ್ಕೂ ಸಖತ್ತಾಗಿರುತ್ತೆ. ಇವಾಗ ಇದನ್ನ ಸ್ವಲ್ಪ ಹಾಲು ಇಲ್ಲಾಂದರೆ ಕಾಯಿ ಹಾಲು ಜೊತೆ ಮಿಕ್ಸ್ ಮಾಡಿ ನೆನೆಸೋಣ. ಇದು ಒಂದು ಸುಮಾರು 3-4 ಗಂಟೆ ಕಾಲ ನೆನೆದ್ರೆ ಸಾಕು. ನಾನು ಇದನ್ನು ಹಿಂದಿನ ದಿವಸ ರಾತ್ರಿನೇ ನೆನೆಸಿ ಫ್ರಿಜ್ಜಲ್ಲಿ ಇಟ್ಬಿಡ್ತೀನಿ. ಇವಾಗ 3-4 ಗಂಟೆ ಚೆನ್ನಾಗಿ ಇದು ಸೋಕಾದ್ಮೇಲೆ ಇದನ್ನು ಸ್ಮೂದಿ ಮಾಡೋಣ. ಫಸ್ಟ್ ಒಂದು ಅರ್ಧ ಬಾಳೆಹಣ್ಣು ಹಾಕ್ಕೊಳ್ತಿದ್ದೀನಿ. ಕೆಲವು ಸತಿ ನಾನು ಇದಕ್ಕೆ ಮಾವಿನಹಣ್ಣು ಇಲ್ಲಾಂದರೆ ಆ್ಯಪಲ್ಲು, ಸ್ಟ್ರಾಬೆರೀಸ್ ಕೂಡ ಹಾಕ್ಕೊಳ್ತೀನಿ. ಆಮೇಲೆ ನಾವು ಸೋಕ್ ಮಾಡಿರೋದು ಓಟ್ಸ್ ಹಾಕ್ಕೊಳ್ಳೋಣ. ಇವಾಗ 1 ಸ್ಕೂಪ್ ಅಷ್ಟು ಪ್ರೋಟೀನ್ ಸಪ್ಲಿಮೆಂಟ್ ಹಾಕ್ಕೊಳ್ತಾ ಇದ್ದೀನಿ. ಇದು ಡಬಲ್ ಚಾಕ್ಲೇಟ್ ಫ್ಲೇವರು, ಸೊ ಸಖತ್ ಟೇಸ್ಟಿಯಾಗೂ ಇರುತ್ತೆ. ನಿಮಗೆ ಬೇಕಾದರೆ ಬೇರೆ ಫ್ಲೇವರ್ಸು, ವೆನಿಲಾ ಅಂಥದ್ದನ್ನು ಉಪಯೋಗಿಸ್ಬೋದು. ಪ್ರೋಟೀನ್ ಸಪ್ಲಿಮೆಂಟ್ ಯೂಸ್ ಮಾಡ್ತಾ ಇಲ್ಲ ಅಂದರೆ ಸ್ಕಿಪ್ ಮಾಡ್ಬೋದು. ಇವಾಗ ಇದನ್ನು ಚೆನ್ನಾಗಿ ಸ್ಮೂತಾಗಿ ಗ್ರೈಂಡ್ ಮಾಡ್ಕೊಳ್ಳೋಣ. ಇದು ನಂದು ಕ್ವಿಕ್ ಆ್ಯಂಡ್ ಹೆಲ್ದಿ ಬ್ರೇಕ್ಫಾಸ್ಟ್. ನಾನು ಸಾಮಾನ್ಯವಾಗಿ ಇದಕ್ಕೆ ಸ್ವಲ್ಪ ವಾಲ್ನಟ್ಸು ಇಲ್ಲಾಂದರೆ 2-3 ಬಾದಾಮಿನ ಕಟ್ ಮಾಡಿ ಹಾಕ್ಕೊಳ್ತೀನಿ. ಅದರೊಳಗೆ ಒಳ್ಳೆ ಹೆಲ್ದಿ ಫ್ಯಾಟ್ಸ್ ಇರುತ್ತೆ, ಸೊ ಅದು ಸಖತ್ ಒಳ್ಳೆಯದು. ಇದಕ್ಕೆ ಬೇಕಾದ್ರೆ ಕಟ್ ಮಾಡಿರೋ ಫ್ರೂಟ್ಸ್ ಕೂಡ ಆ್ಯಡ್ ಮಾಡ್ಕೊಬೋದು. ನಾನು ಕೆಲವು ಸತಿ ಸ್ಟ್ರಾಬೆರೀಸು ಇಲ್ಲ ಆ್ಯಪಲ್ಲು, ಬ್ಲೂಬೆರಿ ಅಂಥದನ್ನ ಇದಕ್ಕೆ ಹಾಕ್ಕೊಳ್ತೀನಿ. ಈ ಫ್ಲೇವರ್ಸು ಬೋರ್ ಆಗ್ತಾ ಇದ್ದಂಗೆ ಕೆಲವು ಸತಿ ಇದಕ್ಕೆ ಪೀನಟ್ ಬಟರು ಮತ್ತು ಡಾರ್ಕ್ ಚಾಕ್ಲೇಟು ಹಾಕ್ಕೊಳ್ತೀನಿ. ಇದನ್ನು ಒಂದ್ಸತಿ ನೀವು ಮಾಡೋಕ್ಕೆ ಶುರು ಮಾಡಿದ್ಮೇಲೆ ಬೇರೆ ಥರ ಫ್ಲೇವರ್ಸನ್ನು ಎಕ್ಸ್ಪೆರಿಮೆಂಟ್ ಮಾಡ್ಕೊಂಡು ಹೋಗ್ಬೋದು. ಇದೊಳ್ಳೆ ಬೆಳಗ್ಗೆನೇ ಡೆಸರ್ಟ್ ತಿನ್ನೋ ಥರ ಸೂಪರ್ ಅಲ್ವಾ? ಚಿಯರ್ಸ್. ನೆಕ್ಸ್ಟ್ ಪ್ರೋಟೀನ್ ಪ್ಯಾನ್ಕೇಕ್ಸ್ ಮಾಡೋಣ. ಬಿಸಿಯಾಗಿ ನಾನು ತಿಂಡಿ ತಿನ್ನಬೇಕು ಅನ್ಸಿದ್ರೆ ಅವಾಗ ಪ್ಯಾನ್ಕೇಕ್ಸ್ ಮಾಡ್ಕೊಳ್ತೀನಿ. ಇದು ಸ್ಮೂದಿಗಿಂತ ಒಂದು 5-10 ನಿಮಿಷ ಜಾಸ್ತಿ ಆಗ್ಬೋದು. ಇದಕ್ಕೆ ಅರ್ಧ ಬಾಳೆಹಣ್ಣು, ಅದೇ ಸೋಕ್ ಮಾಡಿರೋ ಓಟ್ಸ್ನ ಹಾಕ್ಕೊಂಡು ಇದಕ್ಕೆ ನಾನು ಅರ್ಧ ಸ್ಕೂಪ್ ಅಷ್ಟು ಪ್ರೋಟೀನ್ ಪೌಡರ್ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಚಿಟಿಕೆ ಅಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಅದರೊಳಗೆ ಸ್ವೀಟ್ನೆಸ್ ಇರೋದು ಇನ್ನೂ ಚೆನ್ನಾಗಿ ಆಚೆ ಬರುತ್ತೆ. ನಾನು ಒಂದು ಸ್ವಲ್ಪ ಒಣಕೊಬ್ಬರಿ ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ 1 ಎಗ್ ಹಾಕ್ಕೊಳ್ತೀನಿ. ಎಗ್ಗಲ್ಲಿ ಸಿಕ್ಕಾಪಟ್ಟೆ ಒಳ್ಳೆ ಪ್ರೋಟೀನ್ ಇರುತ್ತೆ, ವಿಟಮಿನ್ B12 ಇರುತ್ತೆ. ಎಗ್ ಬೇಕಾದರೆ ಹಾಕ್ಕೊಳ್ಬೋದು. ಎಗ್ ಹಾಕ್ಕೊಂಡಾಗ ಒಂದು ಒಳ್ಳೆ ಸಾಫ್ಟ್ ಟೆಕ್ಸ್ಚರ್ ಬರುತ್ತೆ. 2 ಚಿಟಿಕೆ ಅಷ್ಟು ಬೇಕಿಂಗ್ ಪೌಡರ್ ಹಾಕ್ಕೊಳ್ತಾ ಇದ್ದೀನಿ. ಬೇಕಿಂಗ್ ಪೌಡರ್ ಹಾಕಿದ್ರೆ ಒಂದು ಸ್ವಲ್ಪ ಫ್ಲಫಿಯಾಗಿ ಸಖತ್ತಾಗಿ ಬರುತ್ತೆ ಪ್ಯಾನ್ಕೇಕ್ಸು. ಇದನ್ನ ಚೆನ್ನಾಗಿ ನುಣ್ಣಗೆ ರುಬ್ಕೊಳ್ಳೋಣ. ಸಖತ್ ನೀರಾಗಿದೆ ಅಂತ ಅನ್ಸಿದ್ರೆ ಇನ್ನೊಂದು ಸ್ವಲ್ಪ ರೋಲ್ಡ್ ಓಟ್ಸ್ ಹಾಕೊಂಡು ಕನ್ಸಿಸ್ಟೆನ್ಸಿನ ಅಡ್ಜಸ್ಟ್ ಮಾಡ್ಕೊಬೋದು. ಇವಾಗ ಒಂದು ಪ್ಯಾನ್ನ ಲೋ ಇಲ್ಲ ಮೀಡಿಯಂ ಹೀಟಲ್ಲಿ ಇಡೋಣ. ಕೊಬ್ಬರಿ ಎಣ್ಣೆ ಯೂಸ್ ಮಾಡ್ತಾ ಇದ್ರೊಳಗೆ. ಇವಾಗ ಈ ಬ್ಯಾಟರ್ನ ನೀಟಾಗಿ ಇದಕ್ಕೆ ಜಾರಿಂದಾನೆ ಪೋರ್ ಮಾಡೋಣ. ಇದೊಳ್ಳೆ ಸ್ವೀಟ್ ಸೆಟ್ ದೋಸೆ ಥರ. ಇದನ್ನ ಲೈಟ್ ಬ್ರೌನ್ ಆಗೋ ತನಕ ಬೇಯಿಸೋಣ. ಇದ್ರ ಜೊತೆ ಬೇಕಾದರೆ ಆ್ಯಪಲ್ಸ್ ಹಾಕ್ಕೊಳ್ಬೋದು, ಸ್ಟ್ರಾಬೆರಿ ಜೊತೆ ಯೋಗರ್ಟ್ ಹಾಕ್ಕೊಳ್ಬೋದು. ಎಷ್ಟೊಂದು ಜನ ಇದ್ರ ಜೊತೆಗೆ ಮೇಪಲ್ ಸಿರಪ್ಪು ಇಲ್ಲ ಜೇನುತುಪ್ಪನೂ ಯೂಸ್ ಮಾಡ್ತಾರೆ. ನಾನು ಎಷ್ಟೊಂದು ಸತಿ ಸಿಂಪಲಾಗಿ ಒಂದು ಆ್ಯಪಲ್ ಸಾಸ್ ಥರ ಮಾಡ್ಕೊಳ್ತೀನಿ. ಸುಮ್ಮನೆ ಆ್ಯಪಲ್ನ ಕಟ್ ಮಾಡಿಕೊಂಡು ಅದೆಲ್ಲ ಒಂದು ಸ್ವಲ್ಪ ನೀರು ಹಾಕಿ ಬೇಯಿಸ್ಬಿಟ್ಟು ಮ್ಯಾಶ್ ಮಾಡಿ ಇದ್ರ ಮೇಲೆ ಹಾಕ್ಕೊಳ್ತೀನಿ. ಸಖತ್ತಾಗಿರುತ್ತೆ. ಇದ್ರ ಜೊತೆ ಒಂದು ಸ್ವಲ್ಪ ಚಕ್ಕೆ ಪುಡಿ ಹಾಕ್ಕೊಂಡ್ರೆ ಸೂಪರಾಗಿರುತ್ತೆ. ಇದೇ ಥರ ಹೆಲ್ದಿ ಬ್ರೇಕ್ಫಾಸ್ಟ್ ವೀಡಿಯೋಸ್ ಮಾಡಬೇಕು ಅಂದರೆ ಕೆಳಗಡೆ ಕಾಮೆಂಟ್ ಮಾಡಿ ಹೇಳಿ. ಒಂದಿನ ವೀಡಿಯೋ ಸಿಗೋಣ. ಬಾಯ್ ಬಾಯ್.